ಆಗ್ತೈತಂತ ದೇವ್ರ ನೆನ್ಸ್ಕೊಂಡ್ ಮಾಡ್ದೆ ಕೃಷ್ಣ. ಸಿಕ್ಬಿಡ್ತು. ಆಯ್ತಪ್ಪ, ಕೋಟಿ ಒಳ್ಳೇದಾಯ್ತು. ಕೋಟಿ ನಮಸ್ಕಾರಗಳು ಗುರುಜಿ. ನಮಸ್ಕಾರ ತಾಯಿ ನಿನಗೂ. ಹ್ಮ್. ಕಾರ್ಯಕ್ರಮ ಯಾವಾಗ್ಲಿಂದ ನೋಡ್ತೀಯವ್ವ? ಈಗ ಒಂದ್ 2 ತಿಂಗಳಿಂದ ಮಾಡ್ತಾ ಇದ್ದೀನಿ ಸ್ವಾಮೀಜಿ. ಗುರುಗಳೇ. ಏನ್ ಮಾಡ್ಕೊಂಡಿರೋದು? ಮನೇಲಿ ಇದೀವಿ. ಆಯ್ತವ್ವ, ಒಳ್ಳೇದಾಗ್ಲಿ. ಹ್ಮ್. ಊಟ ಮಾಡಿ ಹೊಟ್ಟೆ ತುಂಬಾ ಊಟ ಇಲ್ಲ ಮಾಡಿ. ಇಲ್ಲ ಮಾತಾಡ್ಬೇಕು, 1 ನಿಮಿಷ ಕೇಳ್ಬೇಕು ಗುರುಜಿ. ಕೇಳುವ. ನಾವು ನಮ್ ತಂದೆ ತಾಯಿಗೆ 4 ಜನ ಮಕ್ಳು. ಅಂದ್ರೆ ಏನಂತ ಏನೋ ಬಡತನದಲ್ಲಿ ಬೆಳೆದು ಅಂತ ಕಷ್ಟ ಅನ್ನೋದು ಏನಿಲ್ಲ, ಏನಿದ್ದೀವಲ್ಲಿ ಇದ್ದೀವಿ. ಆದ್ರೆ ಮಗನು ಸ್ವಲ್ಪ ಒಬ್ನೇ ಮಗನು. ನಿಮ್ಗ? ಹ್ಞೂ ಗುರುಜಿ, ಒಬ್ನೇ ಮಗನು ದಾರಿ ತಪ್ಪೋಗ್ಬಿಟ್ಟವನೇ. ಏನ್ ಪ್ರಯತ್ನ ಪಟ್ರು ಸರಿ ದಾರಿಗೆ ಬರ್ತಾ ಇಲ್ಲ ಗುರುಜಿ. ಹೆಂಗ ದಾರಿ ತಪ್ಪೇನೆ? ನಂದೇ ತಪ್ಪು, ದೇವ್ರ ಹಣೆ ಬರೋಣ ಏನು ಅಂತ ಮಾಡಕ್ ಆಗ್ತಾ ಇಲ್ಲ ಏನ್ ದಾರಿ ತಪ್ಪ್ಯಾರವ? ಗುರುಜಿ. ಹಿಂಗೆ ಬ್ಯಾಡ್ ಹ್ಯಾಬಿಟ್ ಎಲ್ಲ ಕಲ್ತ್ಕೊಂಡ್ಬಿಟ್ಟಾನೆ. ಎಷ್ಟು ವರ್ಷ ಮಗನಿಗೆ? 23 ವರ್ಷ ಗುರುಜಿ. ಓ, 23 ವರ್ಷಕ್ಕೆ. ಗುರುಜಿ, ಅದಕ್ಕೆ ತುಂಬಾ ನೊಂದು ಬೆಂದು ಹೋಗ್ಬಿಟ್ಟಿದ್ದೀನಿ. ಧೈರ್ಯವಾಗಿರುವ. ಎಷ್ಟು ಜನ ಮಕ್ಕಳು? ಒಬ್ನೇ ಮಗ ಗುರುಜಿ. ಒಬ್ಬನೇ ಮಗನಾ? ಒಬ್ನೇ ಮಗ. ಓದ್ತಾ ಇದ್ದಾರಾ? ಓದ್ದ 2nd PUC ವರ್ಗೂನೆ. ಆಮೇಲೆ ಬಿಟ್ಬಿಟ್ರು? ಬಿಟ್ಬಿಟ್ಟ. ನಿಮ್ಮ ಯಜಮಾನ್ರು? ಯಜಮಾನ್ರು ಈ ಕೆಲಸ ಮಾಡ್ತಾರೆ, ಅವ್ರಿಗೇನು ಪ್ರಾಬ್ಲಮ್ ಇಲ್ಲ. ಮಗುಂದೇ ಒಂದ್ ದೊಡ್ಡ ಸಮಸ್ಯೆ ಆಗ್ತೈತಿ. ನಮ್ದೇ ತಪ್ಪು, ಹಣೆ ಬರೋಣ ಕರ್ಮನ. ಎಷ್ಟು ಪ್ರಯತ್ನ ಪಟ್ರು ಸರಿ ದಾರಿಗೆ ಬರ್ತಾ ಇಲ್ಲ, ಒಂಥರ ಸೈಕೋ ತರ ಆಗ್ಬಿಟ್ಟಾನೆ. ಸೈಕೋ ತರ ಅಂದ್ರೆ ಯಾವ ತರ? ಎಲ್ಲಿಂದ ಶುರುವಾಯ್ತು ಇದೆಲ್ಲ? ಅಂದ್ರೆ ಅದೇ ಡ್ರಗ್ಸು, ಸಿಗರೇಟು ಎಲ್ಲ ತಗೊಂತಾನೆ ಅಂತ ಹೇಳ್ತಾರೆ. ಅದೇ ರಿಹಾಬಿಲಿಟೇಷನ್ ಅಲ್ಲಿ ಬಿಟ್ಟಿದೀವಿ. ಡ್ರಗ್ಸು, ಸಿಗರೇಟು ಅಂದ್ರೆ ಅಲ್ಲವಾ? ನಿಮಗ್ ಗೊತ್ತಾಗಿದ್ದೆ ಯಾವಾಗ್ಲಿಂದ ಅಂತ ಸ್ವಲ್ಪ ಸರಿಯಾಗಿ ಹೇಳವ. ನಮ್ಗೆ ಗೊತ್ತಾಗಿತ್ತು ಅಂದ್ರೆ ಅಲ್ಲೇ 3 ವರ್ಷದಿಂದ SLC ಸ್ವಲ್ಪವೇ ಸಿಗರೇಟ್ ಸೇರ್ತಾನೆ ಅಂತ ಹೇಳೋರು ಅಕ್ಕಪ್ಪ ಗೊತ್ತಿರೋರು. ಆದ್ರೂ ಅದೇ ಕಂಟ್ರೋಲ್ ಮಾಡ್ದು. ಆಮೇಲೆ ತಗೊಂಡು ಸೇರ್ತ 1 ವರ್ಷ ಕರ್ಕೊಂಡ್ ಇತ್ತು, ಚೆನ್ನಾಗಿದ್ದ ಸ್ವಲ್ಪ. ಆಮೇಲೆ ತಿರ್ಗಿ ಮತ್ತೆ ಹಂಗೆ ಶುರು ಹಚ್ಕೊಂಬಿಟ್ಟ 1 ವರ್ಷ ಆದ್ಮೇಲೆ. ಅಂದ್ರೆ ನಾವ್ ಹೇಳಿದ್ರೆ ಫ್ರೆಂಡ್ಸ್ಗಳೆಲ್ಲ ಜಾಸ್ತಿನಾ? ಫ್ರೆಂಡ್ಸ್ಗಳ ಜೊತೆ ಸುತ್ತದೆ. ನಮ್ ಮಾತಿಗೆ ಅವನು ಚಿಕ್ಕ ವಯಸ್ಸಿಂದನು ಒಂಥರ ಅದೇ ತರ ಆಟ, ಅವಂದೇ ನಡಿಬೇಕು, ಅದೇ ನಮ್ದೇ ತಪ್ಪು, ನಮ್ ಮನೆ ಬರೋಣ ಅನ್ನೋದು ಗೊತ್ತಾಗ್ತಾ ಇಲ್ಲ. ಎಷ್ಟ್ ಪ್ರಯತ್ನ ಪಟ್ರು ಸರಿ ದಾರಿಗೆ ಬರ್ತಾನೆ ಇಲ್ಲ. ಗಾಂಜಾ, ಸಿಗರೇಟ್ ಎಲ್ಲ ಹೊಡೆದು ಏನ್ ಮಾಡ್ತಿದ್ದ? ನಿಮಗ್ ತೊಂದ್ರೆ ಕೊಡ್ತಿದ್ನ? ಸುಮ್ನೆ ಎಲ್ಲಾರು ಮಲ್ಕೊಳ್ತಿದ್ನ? ತೊಂದ್ರೆ ಕೊಡೋನು ಸ್ವಾಮಿ. ಏನ್ ಅದೇ ತೊಂದ್ರೆ ಕೊಡೋನಂದ್ರೆ ದುಡ್ಡು ಇಸ್ಕೊಂಡು ಹೋಗೋದು, ಮನೆಗೆ ಕೊಟ್ಟಿಲ್ಲ ಅಂದ್ರೆ ಮನೇಲಿ ತುಂಬಾ ಟಾರ್ಚರ್ ಕೊಡೋನು. ಅಂದ್ರೆ ಅಪ್ಪ ಅಮ್ಮ ನಿಮ್ಮಿಬ್ರಿಗೂ? ಇಬ್ರಿಗೂ ಅಂದ್ರೆ ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗ್ಬಿಡೋರು. ಅಪ್ಪಂದು ಭಯ ಇರ್ತಿರ್ಲಿಲ್ವ? ಅಪ್ಪಂದು ಯಾರ್ದು ಭಯ ಇಲ್ಲ ಸ್ವಾಮಿ. ಅವನ ಎಷ್ಟು ಭಯ ಇಕ್ಸಿದ್ರು ಏನ್ ಮಾಡಿದ್ರು ಅವನ್ ಎಷ್ಟು ಭಯನೇ ಬಿಡ್ತಾ ಇರ್ಲಿಲ್ಲ. ನೋಡ, ನೀವೇನಾದ್ರೂ ಹೇಳ್ತೀರ ದೇವ್ರನ್ನ ಕೃಷ್ಣನ್ ಅನ್ಸ್ಕೊಂಡು ಮಾಡ್ದೆ, ಏನಾದ್ರೂ ಹೇಳ್ತೀರೋ ನಮ್ಮ ಮನೆ ಬರೋನು ಇಷ್ಟೇ ಅನ್ಕೊಂತಿದ್ರು. ಸುಮ್ಮನೆ ಇದ್ಬಿಟ್ಟಿದ್ದೀರ, ದೇವ್ರ ಮೇಲೆ ಭಾರ ಹಾಕಿದ್ದೀವಿ. ಆಯ್ತು. ಈ ಅಂದ್ರೆ ಜನಗಳಿಗೆ ತೊಂದರೆ ಕೊಡೋದು ಏನಾರು ಮಾಡ್ತಿದ್ನ? ಹೊರಗಡೆ ಜನಗಳಿಗೆಲ್ಲ ಏನ್ ತೊಂದ್ರೆ ಕೊಡಲ್ಲ ಸರ್. ನಮ್ಗೆ ಮನೇಲಿ ಅಂದ್ರೆ ಅದೇ ಅಷ್ಟೇ ಏನಾದ್ರು ಒಂಥರ. ಇವಾಗ ಒಂಥರ ಜಾಸ್ತಿ ಇದಾಗ್ಬಿಟ್ಟ. ಈಗ ಎಲ್ಲಿದ್ದಾನೆ? ಏನಾದ್ರು ಅದೇ ಇವಾಗ ಇದನ್ನ ಹಾಕಿದ್ದೀವಿ ಸರ್. ಅದೇ ರಿಹಾಬ್ ಹಾಕಿದ್ದೀರಾ? ಅಂದ್ರೆ ಈ ಚಟ ಬಿಡಿಸೋ ಜಾಗಕ್ಕೆ ಹಾಕಿದ್ದೀರಾ?
ಹ್ಞೂ ಸ್ವಾಮಿ. ಇದು ಎಷ್ಟನೇ ಸರಿ ಆಗ್ತಿರೋದು? ಈಗಾಗಲೇ 4ನೇ ಸಲ ಹಾಕಿದ್ವಿ. ಬಂದು ಒಂದು ತಿಂಗಳು ಚೆನ್ನಾಗಿರ್ತಾನೆ. 1 ತಿಂಗಳು ಚೆನ್ನಾಗಿರ್ತಾನೆ. ಹ್ಮ್ 1 ತಿಂಗಳು ಚೆನ್ನಾಗಿದ್ರೆ ತಿರುಗಿ ಮನೇಲಿ ಹಂಗೆ ಹಿಂಗೆ ಟಾರ್ಚರ್ ಕೊಡೋದು ಅಂತಾರ. ಏನಾದ್ರು ಎಷ್ಟು ಕಟ್ಟಿಬಿಟ್ಟು ಸೇರಿಸ್ತೀರಾ? ದುಡ್ಡು ಎಷ್ಟು ಕಟ್ತೀರಾ ಅದಕ್ಕೆ? 10,000 ಸ್ವಾಮಿ. 1 ತಿಂಗಳಿಗ? 1 ತಿಂಗಳಿಗೆ. ಸೊ ಈಗ 1 ತಿಂಗಳು ಆಯ್ತಾ ಕಳಿಸಿ ಅಥವಾ? ಆಲೆ 8 ತಿಂಗಳಾಗೈತಿ. ಈ ಸಲ 3ನೇ ಸಲ ಕರ್ಕೊಂಡೋಗಿದ್ದೀವಿ. ಈ ಸಲ ಒಂದೊಂದ್ಸಲಿ ಅಲ್ಲವಾ, ಈಗ ನೀವು ಫೋನ್ ಮಾತಾಡ್ತಿದ್ದೀರಲ್ಲ, ಈಗ ಆತ ಅಲ್ಲಿದ್ದಾನೆ ಹೌದಲ್ವಾ? ಅಲ್ಲೇ ಇದ್ದಾನೆ ಸರ್. ಎಷ್ಟು ದಿನ ಆಯ್ತು ಕಳಿಸಿ? 8 ತಿಂಗಳಾಯ್ತು. ಜನವರಿ 9 ತಿಂಗಳು ಡಿಸೆಂಬರ್ ಅಲ್ಲಿ ಕಳ್ಸಿತ್ತು. ಅಲ್ಲೇ ಇರೋದಾತ? ಅಲ್ಲೇ ಅವನೇ ಸ್ವಾಮಿ, ಬಂದಿಲ್ಲ. ಅದೇ ನಮ್ಗೆ ಭಯ, ಏನ್ ಮಾಡ್ತಾನ ಅಲ್ಲಾದ್ರೂ ಇರ್ತಾನೆ ಅನ್ನೋದು. ಮತ್ತೆ ಬರ್ತಾನೆ 1 ತಿಂಗಳು ಚೆನ್ನಾಗಿರ್ತಾನೆ ಅಂದ್ರಿ. ಅದೇ ಇದು 3 ವರ್ಷದಿಂದ ಇದೇ ತರ ರಿಪೀಟ್ ಆಗ್ತಾ ಇರೋದು. ತಿಂಗಳ 10,000 ಕೊಡ್ತೀರಾ? ಅವನ್ ಅಲ್ಲೇ ಇದ್ದಾನೆ? ಕಟ್ತೀವಿ. ಏನ್ ಮಾಡೋದು ಸ್ವಾಮಿ, ಅದೇ ಏನೋ ಬಿಡ್ತಾ. ಅವ್ರು ಇಲ್ಲೇ ಇಲ್ಲಿ ಆಗ್ತಾನೆ, ಚೆನ್ನಾಗ್ ಆಗ್ತಾನೆ ಅಂತ ಹೇಳ್ತಾರೆ. ಅದಕ್ಕೆ ನಾವು ಏನ ದೇವ್ರ ಮೇಲೆ ಭಾರ ಹಾಕ್ತಿವಿ. ನಮ್ ಕೈಯಲ್ಲಿ ಇನ್ನೇನು ಮಾಡಕ್ ಆಗ್ತಾ ಇಲ್ಲ. ಯಾವ ದಾರಿನೂ ಗೊತ್ತಾಗ್ತಲ್ಲ ಏನ್ ಮಾಡ್ಬೇಕಂತ ನಮ್ಗೆ. ಅದೇ ಬದುಕಕ್ಕೂ ಆಗ್ದಿರ ಸಾಯಕ್ಕೂ ಆಗ್ದಿರ ಇದ್ದೀವಿ ಸ್ವಾಮಿ. ಇರ್ಲ ಅಳಬೇಡ, ಸರಿ ಹೋಗುತ್ತೆ, ಅಳಬೇಡ ಬಾ. ಈಗ ಆತನಿಗೆ 23 ವರ್ಷ ಅಲ್ವಾ? ಆಯ್ತು ಆಯ್ತು. ದುಃಖ ಪಟ್ಟಿದ್ದೀರಾ ಅಥವಾ ಕಷ್ಟಪಟ್ಟಿದ್ದೀರಾ? ಮಗನ ಕುರಿತಾಗಿ ಇಷ್ಟೆಲ್ಲ ನೋವಿಟ್ಕೊಂಡಿದ್ದೀರಿ ನೋಡ್ತಾಯಿ. ಆಯ್ತು ಆಯ್ತು, ಸಮಾಧಾನ ಮಾಡ್ಕೊ, ಸಮಾಧಾನ ಆಗುತ್ತೆ. ಈಗ ಒಂದೇ ಮಾತಲ್ಲಿ ಹೇಳ್ಬಿಡ್ತೀನವ, ಆತ 25 ಏಜಿಗೆ ಬಂದಾಗ ಈ ಅಂತ ಒಳ್ಳೆ ಮಗನ್ ನೀನ್ ನೋಡಿರಲ್ಲ, ಹಂಗಿರ್ತ ನಿನ್ನ ಮಗ, ಯೋಚಿಸಬೇಡ ಆಯ್ತಾ? ಆಯ್ತು, ಕೇಳಿಸ್ಕೊ. ಆದ್ರೆ ನಾನು ಹೇಳ್ತಿರೋದು ಇನ್ನೂ 2 ವರ್ಷ ಇದ್ದಿದ್ದೆ ಆಯ್ತಾ? ಆತ ಎಲ್ಲಿದ್ದಾನೆ ಆತ ಅಲ್ಲಿಗೆ ಯೋಗ್ಯ, ಅವನಲ್ಲೇ ಇರ್ಲಿ. ಇನ್ನ 25ರ ನಂತರ ನಿನ್ನ ಮಗನನ್ನ ನೀನು ಹೇಗ್ ನೋಡ್ಲಿಕ್ಕೆ ಬಯಸ್ತಾ ಇದೀಯ ಹಾಗೆ ಸಿಗ್ತಾನೆ ನಿನ್ನ ಮಗ. ಬಿಟ್ಬೇಡ, ಭರವಸೆ ಕಳ್ಕೊಳ್ಬೇಡ. ಕೋಟಿ ನಮಸ್ಕಾರ ದೇವ್ರೇ, ಕೊಡ್ತಾ ಇದ್ದೀನಿ ಸ್ವಾಮಿ. ಗೋವಿಂದ. ಆಯ್ತು, ಒಳ್ಳೇದಾಗು. ಆಯ್ತು, ಅದಕ್ಕೆ ಕರೆ ಸಿಕ್ಕಿದೀಯೋ ನಿನಗೆ ಇವತ್ತು? ಆಯ್ತು ಸ್ವಾಮಿ. ದೇವರು ತುಂಬಾ ದಿನದ ನಂದು ನಿದ್ದೆ ಬರಲ್ಲ ಇದ್ರೆ ಹೆಚ್ಚಾದಾಗೆಲ್ಲ ಅನ್ಬಡ್ತು ಸ್ವಾಮಿ. ಅದೇ ನಮ್ದೇ ತಪ್ಪು ಅನ್ನೋದು ಗೊತ್ತಿರೋದೆ. ಎಲ್ಲ ಸ್ಥಾನನೂ ಈಗ ನಿಮ್ದೇ ಕೆಲವೊಮ್ಮೆ ಹೇಗಾಗುತ್ತಂದ್ರವಾ, ನಿಮ್ಗೆ ಅದನ್ನ ನಿಯಂತ್ರಿಸ್ಬೇಕು, ಅದನ್ನ ಸರಿ ಮಾಡಬೇಕು ಅನ್ನೋ ಏನೇ ನಿಮ್ಮ ಶಿಷ್ಟಾಚಾರ ಇದ್ರೂ ವಿಧಿ ಅಥವಾ ಅವನ ಕರ್ಮಗಳು ಅದಕ್ಕಿಂತ ಹಿರಿದಾಗಿರ್ತವೆ, ಅಥವಾ ಅವು ಹೆಚ್ಚು ಬಲಿಷ್ಠವಾಗಿರ್ತವೆ. ಅದಕ್ಕೊಂದು ಕಡೆಗಾಲ ಅಂತ ಇರುತ್ತೆ, ಅದಕ್ಕೊಂದು ಕೊನೆಗಾಲ, ಅಥವಾ ಆ ವರ್ತನೆಗೊಂದು ಕೊನೆಗಾಲ ಅಂತ ಇರುತ್ತೆ. ಅದು ಬರೋವರೆಗೂ ನೀವು ಎಲ್ಲಿ ತಾಂಡೋಗಿ ಇನ್ನೆಲ್ಲೋ ಜೈಲಿಗೆ ಹಾಕಿದ್ರು ಅವ್ರು ಹಂಗೆ ಇರ್ತಾರೆ ಆಯ್ತಾ? ಆದ್ರೆ ಅದು ತೀರುವ ಗಳಿಗೆ ಬರ್ತಾ ಇದೆ. ನೀವೇನ್ ಮಾಡ್ಬೇಕು? ಅವನ ಕುರಿತು ಈಗ ಕರುಣೆ ಇರಬಾರ್ದು, ಅವನು ಎಲ್ಲಿದ್ದಾನೋ ಅಲ್ಲೇ ಇರ್ಲಿ ಆಯ್ತಾ? ಆದ್ರೆ ನಿನ್ನ ಮಗ ನೀವು ಈಗ ಹೆಂಗ್ ಎಷ್ಟು ಕೆಟ್ಟವನು ಅಥವಾ ಎಷ್ಟು ದುಷ್ಟನಂತೆ ಇದ್ದಾನಲ್ವಾ, ಅದಕ್ಕೆ 1000 ಪಟ್ಟು ಒಳ್ಳೆಯವನಾಗ ಅವನು ನಿಮ್ಮ ಮುಂದೆ ಇರ್ತಾನೆ. ಅಯ್ಯೋ ಎಂತ ಒಳ್ಳೆ ಮಗ. ಅವಾಗ ನಿಮಗನ್ಸುತ್ತೆ ಇದು ಹಣೆ ಬರಹ ಅಥವಾ ಅವನ ಕರ್ಮದಲ್ಲಿ ಇತ್ತು, ಅದಾಯ್ತು. ಅದಕ್ಕೆ ಇಲ್ಲಿ ಏನಾಗಬೇಕು ಅಲ್ಲಿ ನಡೀತಾ ಇದೆ. ಅವ್ರು ಏನೇ ತಿಂಗಳ ಪ್ರಯತ್ನ ಪಟ್ಟರು ಅದೊಂದು ಗಳಿಗೆ ಅಂತ ಬರುತ್ತೆ, ಅದು ತೀರುತ್ತೆ. ಆದರೆ ಅವನಿಂದ ಸಮಾಜಕ್ಕೋ ನಿಮಗೋ ಯಾರ್ದೋ ನಷ್ಟ ಆಗ್ಲಿಕ್ಕೆ, ಪ್ರಾಣಹಾನಿ ಆಗ್ಲಿಕ್ಕೆ ಆಗಬಾರ್ದು ಅಂತ ಅವನಲ್ಲಿ ಇರ್ಲಿ ಅಂತಲೇ ಹೇಳ್ತಾ ಇದ್ದೀನಿ. ಹಾಗಾಗಿ ಇಲ್ಲಿ ಬಂದು ನಶೆಯಲ್ಲಿ ಏನೋ ಮಾಡಿ ಜೀವನ ಪೂರ್ತಿ ಒಳ್ಳೆಯವನಾಗ್ತಾನೆ. ಆದರೆ
ಮಾಡಿರೋ ತಪ್ಪುಗಳು, ಮಾಡಿರೋ ಎಡವಟ್ಟುಗಳು ಅವು ಸರಿ ಮಾಡ್ಲಿಕ್ಕಾಗಲ್ಲ. ಆಯ್ತು ಸ್ವಾಮಿ. ಹುಡುಗ ಸರಿ ಹೋಗ್ಬೋದು, ಅಯ್ಯೋ ನಾನು ತಪ್ಪು ಮಾಡಿಬಿಟ್ಟೆ ಅಂತ ಅವನಿಗೆ ಅನ್ನಿಸಬಹುದು, ಒಳ್ಳೆಯವನಾಗಬಹುದು. ಆದ್ರೆ ಆ ನಶೆಯಲ್ಲಿ ಮಾಡಿದ ಎಡವಟ್ಟುಗಳನ್ನ ಅದಕ್ಕೆ ಶಿಕ್ಷೆ ಇದ್ದೇ ಇರುತ್ತಲ್ಲವಾ. ಹೌದು ಸ್ವಾಮಿ. ಒಂದು ಹೋಗ್ತಾನೆ ಆಗಬಾರ್ದು ಅಂತ ಅವನಲ್ಲೇ ಇರ್ಲಿ ಅಂತಿದ್ದೀನಿ. ಏನ್ ಇದ್ ಮಾಡಿದ್ರು ಅವ್ನ್ ಮನಸ್ ಪರಿವರ್ತನೆ ಇದೇ ಮಾಡ್ಕೊಳ್ತಾರೆ. ನೀನ್ ಮತ್ ಫೋನ್ ಮಾಡ್ತೀಯ, ಚೆನ್ನಾಗಿದೆ ಸಾರ್ ಅಂತ ಹೇಳ್ತೀರಾ ನೀವೇ. ಆಯ್ತು ಸ್ವಾಮಿ. ಕೋಟಿ ಕೋಟಿ ನಿಮ್ ನಮಸ್ಕಾರಗಳು, ಭಗವಂತನಿಗೆ ನಮಸ್ಕಾರಗಳು ಸ್ವಾಮಿ. ನೀವು ಪರಮಾತ್ಮ ಟೈಮ್ ಊಟ ಮಾಡಿಕೊಂಡು, ಇಲ್ಲ ಗುರುಗಳು ಹೇಳಿದ್ದಾರೆ ಎಲ್ಲ ಸರಿ ಹೋಗುತ್ತೆ ಅನ್ನೋ ಭರವಸೆಯಲ್ಲಿ, ನಂಬಿಕೆಯಲ್ಲಿ 2 ವರ್ಷ ಶಬರಿಕಾದಂಗೆ ಸುಮ್ಮನೆ ಕಾಯ್ರಿ. ನಾನು ಹೇಳ್ತೀನಲ್ಲ, ಈ ಇರುವ ದುಷ್ಟತನಕ್ಕಿಂತ 1000 ಪಟ್ಟು ಒಳ್ಳೆಯವನಾಗ ನಿನ್ನ ಮಗ ಪರಿವರ್ತನೆ ಆಗುತ್ತಾನೆ. ನೀವು ಅದು ನೋಡ್ತೀರಾ. ಆ ಮಗನ ಒಳ್ಳೆಯತನವನ್ನು ನೀವು ತುಂಬ ಚೆನ್ನಾಗಿ ಅನುಭವಿಸ್ತೀರಾ. ಅಯ್ಯೋ ಇಷ್ಟು ಒಳ್ಳೇದು ಮಾಡಿದಲ್ಲಪ್ಪ ದೇವ್ರೆ ಅಂತ ದೇವ್ರಿಗೆ ಕೃತಜ್ಞತೆ ಹೇಳ್ತೀರಾ. ಅಲ್ಲಿವರೆಗೂ ನೀವು ಸಂಕಟ ಮಾಡಿಕೊಂಡು ಡಿಪ್ರೆಷನ್ಗೆ ಹೋಗಿ ದುಃಖ ಮಾಡ್ಕೊಂಡು ಊಟ ಬಿಟ್ಟು ಹಂಗೆಲ್ಲ ಮಾಡಬಾರ್ದವ. ಅವನು ಬರ್ತಾನೆ, ಚೆನ್ನಾಗಿ ಬರ್ತಾನಲ್ಲ, ಅವನ ಜೊತೆ ನೀವು ಚೆನ್ನಾಗಿರ್ಬೇಕಂದ್ರೆ ನೀವು ಆರೋಗ್ಯವಾಗಿರ್ಬೇಕು. ಬರುತ್ತೆ, ಅದೊಂದು ಸಮಯ ಬರುತ್ತೆ. ಇನ್ನೆರಡೇ ವರ್ಷ ಎಲ್ಲ ಸರಿ ಹೋಗುತ್ತೆ. ಒಂದೊಂದು ಕ್ಷಣನೂ ಖುಷಿಯಾಗಿ ಚೆನ್ನಾಗಿರಿ. ಮಗ ಚೆನ್ನಾಗಿದೆಯೇನಪ್ಪ ಅಂತ ಅಂದ್ಕೊಂಡು ಅಷ್ಟೇ, ಹೆಚ್ಚು ಪೂಸಿ ಹೊಡಿಯಕ್ಕೆ ಹೋಗ್ಬೇಡಿ. ಒಳ್ಳೇದಾಗುತ್ತೆ. ನಿನ್ನ ಮಗ ಬಂಗಾರದಂಗೆ ಬದಲಾಗುತ್ತಾನೆ. ಇದು ಕೃಷ್ಣನ ಅನುಗ್ರಹ. ಒಳ್ಳೇದಾಗ್ಲವ. ಆಯ್ತು ಗುರುಗಳೇ, ಕೋಟಿ ಕೋಟಿ ನಿಮ್ಗೆ ನಮಸ್ಕಾರಗಳು. ಹೊಟ್ಟೆ ತುಂಬ ಊಟ ಮಾಡು. ಶುಭವಾಗ್ಲಿ ತಾಯಿ. ಆಯ್ತು ಗುರುಗಳೇ. ಈಶ್ವರ, ಹರೇ ಕೃಷ್ಣ. ಒಳ್ಳೇದಾಗ್ಲಿ. ಒಳ್ಳೇದಾಗುತ್ತವ, ಎಲ್ಲ ಒಳ್ಳೇದಾಗುತ್ತೆ, ಎಲ್ಲ ಚೆನ್ನಾಗಾಗುತ್ತೆ. ನಿನ್ನ ಮಗ ಕೈತಪ್ಪಿ ಹೋಗಲ್ಲ, ಅಥವಾ ಪ್ರಾಣಕ್ಕೆ ಯಾವುದೇ ಹಾನಿ ಆಗಲ್ಲ. ಆದರೆ ಕುಲುಮೆಯಲ್ಲಿ ಬೇಯಬೇಕಾತ. ನಮ್ಮ ದುಷ್ಕರ್ಮಗಳಿಗೆ ಹೊರಗಿನ ಯಾವುದೋ ಔಷಧಿ ಸಿಗೋಕ್ಕಿಂತ ಮುಂಚೆ ನಾವೇ ಅದನ್ನು ಕಂಡುಕೊಂಡು ತಿದ್ದುಕೊಳ್ಳೋ ಪ್ರಯತ್ನ ಮಾಡಬೇಕು. ಎಷ್ಟೋ ಮನೆಯಲ್ಲಿ ತಂದೆ ತಾಯಿಗಳು ಈ ಥರದೇ ಪರಿಸ್ಥಿತಿಯಿಂದ ನರಳುತ್ತಾ ಇದ್ದಾರೆ. ಮಕ್ಕಳನ್ನು ಸರಿ ಮಾಡೋಕ್ಕಾಗಲ್ಲ, ಹೇಳೋಕ್ಕಾಗಲ್ಲ, ಬಿಡೋಕ್ಕಾಗಲ್ಲ. ಮಕ್ಕಳನ್ನು ಕಳ್ಕೊಳ್ತೀವಿ ಅನ್ನೋ ಭಯ ಎಲ್ಲ ಸೇರಿ ಹಿಂಡಿಪ್ಪೆಕಾಯಿ ಆಗ್ತಾ ಇರುತ್ತೆ ಜೀವನ. ಸ್ವಲ್ಪ ಚಿಕ್ಕ ವಯಸ್ಸಿಂದಲೇ ಅಯ್ಯೋ ಅವನ ಸ್ವಭಾವೇ ಅಂಥದ್ದು ಸಹ ಅಂತ ಸುಮ್ಮನೆ ಹಂಗಿಲ್ಲ, 2 ಬಿಟ್ಟಾದರೂ ಸರಿ. ನಮಗೆ ಹೆಂಗೆ ಬೇಕು ಹಂಗೆ ಇಟ್ಕೊಳ್ಬೇಕು. ಅವನ ಭವಿಷ್ಯವನ್ನು ನಾವು ನಿರ್ಧಾರ ಮಾಡಲಿಕ್ಕಾಗಲ್ಲ. ಅವನು ಇಂಜಿನಿಯರ್ ಆಗಬೇಕು, ಡಾಕ್ಟರ್ ಆಗಬೇಕು. ಸಂಸ್ಕಾರ ಮಾತ್ರ ನಾವು ಹೇಳ್ದಂಗೆ ಇರಬೇಕು. ಅವನಿಗೆ ನೀವು ಬೇಕಾದರೆ ನೀನು ಮಗ ನೀನು ಏನಾಗ್ತೀಯೋ ಆಗೋ, ನಿನ್ನ ಇಷ್ಟ ಕಣೋ ಅಂತ ಹೇಳು. ಸಂಸ್ಕಾರ ಇದೆಯಲ್ಲ, ಅದು ಎಲ್ಲ ಕಾಲಕ್ಕೂ ಒಂದೇ, ಎಲ್ಲರ ಮನೆಯಲ್ಲೂ ಒಂದೇ ಇರಬೇಕಲ್ಲ. ಇವ್ರ ಮನೆಯಲ್ಲಿ ಹಿರಿಯರಿಗೆ ಗೌರವ ಕೊಡಬೇಕು ಅನ್ನೋದು ಈ ಮೂಲೆ ಮನೇಲಿ ಮಾತ್ರನ? ಅದು ಇಡೀ ಜಗತ್ತಿಗಿರೋ ಸಂಸ್ಕಾರ. ಸಂಸ್ಕಾರದಲ್ಲಿ ನಾವು ಅಪ್ಪ ಮುಂದೆ ನಡಿಬೇಕು. ಆದರೆ ಅವ್ರಿಗೇನಿಷ್ಟ ಏನಿಷ್ಟ ಇಲ್ಲ ಅನ್ನೋದನ್ನು ಅವ್ರನ್ನ ಕೇಳಬೇಕು. ಒಂದು ಕೆಟ್ಟ ಥಿಯರಿ ಇದೆ, ಅಯ್ಯೋ ಮಕ್ಳಿಗೆ ಅವ್ರದ್ದೇನೋ ಆಸೆ ಇರುತ್ತೆ. ಆಯಿತು, ಮಕ್ಳ ಆಸೆ ಬಿಡೋಣ, ಮಕ್ಳಿಗೆ ಏನೋ ಆಗಬೇಕು ಆಗಲಿ ಅವರು. ಆದರೆ ನಡತೆ, ಮಾತು, ಗುಣ ಇವೆಲ್ಲ ಬಂದಾಗ ಹೆಂಗೆ ಇರಬೇಕು? ಅದು ಹಿರಿಯರು ಅಪ್ಪ ಅಮ್ಮ 2 ಬಿಟ್ಟು ಸರಿ ಮಾಡಬೇಕು. ಅಯ್ಯೋ ಮಕ್ಳಿಗೆ ಹೊಡೆದ್ರೆ ಏನು ಅನ್ಕೋತಾರೋ ಅಥವಾ ಏನಾಗುತ್ತೋ, ಏನೂ ಆಗಲ್ಲ, ಮನೆ ಹಾಳಾಗ್ತಾವಷ್ಟೆ. ಮಗ ನೀನು ಡಾಕ್ಟರ್ ಆಯ್ತೀಯೋ, ಇಂಜಿನಿಯರ್ ಆಯ್ತೀಯೋ, ಕೂಲಿ ಕೆಲಸ ಮಾಡ್ತೀಯೋ, ಇನ್ನೇನು ಮಾಡ್ತೀಯೋ, ನೀನು ಏನು ಮಾಡಿದ್ರು ನಮ್ಮ ಜೊತೆ ಇದ್ದಿಕೋಣ. ಆದರೆ ನಡತೆ, ಒಬ್ರಿಗೆ ಗೌರವ ಕೊಡೋದು, ಹೊರಗಡೆ ಹೆಂಗೆ ನಡ್ಕೊಳ್ಳೋದು, ಈ ವಿಚಾರಗಳು ಬಂದಾಗ ನೀನು ಹಿಂಗೆ ಇರಬೇಕು. ಅದನ್ನಂತೂ ಗಟ್ಟಿಯಾಗಿ ಹೇಳಬೇಕು. ಮಕ್ಕಳಿಗೆ ಅಪ್ಪ ಅಮ್ಮ ಹೇರಬಾರ್ದು ತಮ್ಮ ಕನಸುಗಳನ್ನು ಅನ್ನೋದು ಸತ್ಯ. ಕೆಲವೊಮ್ಮೆ ಕನಸುಗಳನ್ನು ಹೇರಬೇಡಿ, ಆದರೆ ಸಂಸ್ಕಾರಗಳನ್ನು ಹೇರಿ. ಅದು ಹೆಂಗೆಂಗೋ ಬೆಳ್ಕೊಂಡು ಹೋಗ್ತಾ ಇದೆ ಚಿಕ್ಕ ವಯಸ್ಸಲ್ಲೇ ಅಂದಾಗ ಕಟ್ ಮಾಡಿ, ಏನು ತಪ್ಪಿಲ್ಲ.
ಹಂಗೆ ಕಟ್ ಮಾಡೋದು ಮಾತ್ರಕ್ಕೆ ನೀವು ಮಕ್ಳ ಮೇಲೆ ನಿಮ್ಮ ಕನಸನ್ನು ಹೇರ್ತಿದ್ದೀರಾ ಅಂತ ಅಲ್ಲ. ಅವನ ಕನಸುಗಳು 16, 17, 18 ಅಲ್ಲೆಲ್ಲೋ ಚಿಗುರು ಹೊಡಿತವೆ. ಅಲ್ಲಿ ಕಂಡುಕೊಳ್ಳಿ, ಮಗನಿಗೆ ಇದಾಸಕ್ತಿ ಇದೆ ಅಂತ 12, 13 ವಯಸ್ಸಲ್ಲೂ ಕಾಣುತ್ತೆ. ಕೆಲವೊಮ್ಮೆ ಚಿಕ್ಕ ವಯಸ್ಸಲ್ಲೂ ಇವನು ಹಾಡುಗಾರ ಆಗ್ಬೋದು, ಇವನು ಇನ್ನೇನೋ ಆಗ್ಬೋದು. ಅವ್ನಿಗೆ ಏನು ಆಸಕ್ತಿ ಇದೆ ಅದನ್ನು ಪ್ರೋತ್ಸಾಹಿಸಿ. ಅದರಲ್ಲಿ ನೀವು ನಿಮ್ಮ ಕನಸುಗಳನ್ನು ಹೇರಬೇಡಿ. ಆದರೆ ಮಾತು, ನಡೆ, ನುಡಿಗಳು, ನಡತೆಗಳು ಅಂತ ಬಂದಾಗ ಹಿಂಗೆ ಇರಬೇಕು ಅನ್ನಂಗಿರಬೇಕು. ಬಟ್ ಕೆಲವೊಮ್ಮೆ ಏನು ಪ್ರಯತ್ನ ಮಾಡಿದ್ರು ಆಗದೆ ಇದ್ದಾಗ ಅದನ್ನು ವಿಧಿಯೇ ಸರಿ ಮಾಡುತ್ತೆ. ಯಾರೋ ಹೇಳ್ತಾ ಇದ್ರು, ಮಕ್ಕಳಿಗೆ ಮನೆಯಲ್ಲಿ ಅಪ್ಪ ಅಮ್ಮ ಚಿಕ್ಕ ವಯಸ್ಸಲ್ಲಿ ಸಂಸ್ಕಾರ ಕೊಡದೆ ಹೋದರೆ ಮುಂದೊಂದು ದಿನ ಸಮಾಜ ಸಂಸ್ಕಾರ ಕಲಿಸುತ್ತೆ. ಆದರೆ ಅಪ್ಪ ಅಮ್ಮನಷ್ಟು ಮೃದುವಾಗಿ ಕಲಿಸಲ್ಲ, ಕಂಬು ಕಟ್ಟಾಗಿ ಕಲಿಸುತ್ತೆ. ಅದಕ್ಕೆ ಮನೆಯಲ್ಲೇ ಕಲಿಸ್ಬಿಡ್ಬೇಕು ಅಂತ. ಆಯಿತು, ಒಳ್ಳೇದಾಗ್ಲವ, ನಿನ್ನ ಮಗ ಬಂಗಾರದಂಗೆ ಬದಲಾಗುತ್ತಾನೆ, ನೀವು ಅದನ್ನು ನೋಡ್ತೀರಾ. ತಾಯಿಯಾಗಿ ನಿಮ್ಮ ಹೃದಯ ಯಾವುದಕ್ಕೆ ಕಾಯ್ತಾ ಇದೆಯೋ ಅಂತಹ ಸದ್ವರ್ತನೆ ನಿಮ್ಮ ಮಗನಿಂದ ಆಗುತ್ತೆ. ಮಗನಲ್ಲಷ್ಟು ಪರಿವರ್ತನೆ ಆಗುತ್ತೆ. ಎಲ್ಲ ಒಳ್ಳೆಯದಾಗುತ್ತೆ. ಶುಭವಾಗಲಿ.